ಈಗ ನೀವು ಕೇಳಿದಂತ ಒಂದು ಪ್ರಶ್ನೆಯಲ್ಲಿ ಇವರೆಲ್ಲ ಅದೃಷ್ಟವಂತರು ಅಂತ ತಗೊಳ್ಳೋಣ, ಆದ್ರೆ ಇವರು ಕಷ್ಟಪಟ್ರೇನೆ ಕೆಲ್ಸ. ಆ ಟೈಮಲ್ಲಿ ಒಂದ್ ಟೈಮ್ ಊಟ ಸಿಕ್ಕಿದ್ರೆ ಮತ್ತೆ ಇನ್ನೊಂದ್ ಟೈಮ್ ಊಟ ಸಿಗ್ತಾ ಇರ್ಲಿಲ್ಲ, ಅಂತ ಕಷ್ಟದಿಂದ ಬಂದವರು. ಈ ರೀತಿನೇ ಎಲ್ಲಾರು ಏನಾದ್ರು ಅಕಸ್ಮಾತ್ ಇದ್ರೆ ಅಂತವ್ರ ಕಡೆಗೆ ಇಂಥವ್ರು ಏನಾದ್ರು ಹೋದ್ರೆ, ನಾನು ಉದಾಹರಣೆಗೆ ಹೇಳಿದ್ದು, ನನ್ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ನಾನು ಯಾವತ್ತೂ ಹೇಳೋದಿಲ್ಲ, ಉದಾಹರಣೆಗೆ ಹೇಳಿದ್ದು. ಇದ್ರೆ ಯಾರಾದ್ರೂ ಮಾಡಿಸ್ಕೊಂಡ್ರೆ ಖಂಡಿತ ಫಿಲಂ ಇಂಡಸ್ಟ್ರಿ ಏನು ಯಾವ ಇಂಡಸ್ಟ್ರಿ ಬೇಕಾದ್ರೂ ಗೆಲ್ಲಿಸ್ಬೋದು. ನಾನ್ ಕಿಂಗ್ ಅಲ್ಲ, ಬಟ್ ಖಂಡಿತ ಕಿಂಗ್ ಮೇಕರ್. ನಾನು ಒಬ್ಬ ಮನುಷ್ಯನ್ ಮೇಲೆ ಮನ್ಸಿಟ್ಟು ನಿಜವಾಗ್ಲೂ ಅವನು ಉದ್ಧಾರ ಆಗ್ಬೇಕು ಅಂತ ಪಣ ತಟ್ಟು ಕೂತ್ಕೊಂಡ್ರೆ, ಚಿಟ್ಕೆ ಹಾಕಿ ಹೇಳ್ತಾ ಇದ್ದೀನಿ, ಕೂತ್ಕೊಂಡ್ರೆ ಅವನ್ನ ರಾಜನ್ ಮಾಡ್ಬೇಕಾ ರಾಜನ್ ಮಾಡ್ತೀನಿ. ನಾನು ಎದುರಾಕೊಂಡ್ ನಿಂತ್ಕೊಂಡ ಅಂದ್ರೆ ರಾಜನ್ನ ಬೇಕಾದ್ರೆ ಭಿಕ್ಷುಕನ್ ಮಾಡ್ಬೇಕು. ಎಚ್ಚರ ಆದ್ರೆ ಸುತ್ತ ಹುಲಿಗಳು ಕೂತಿದಾವೆ. ಹೆಂಗ್ ಕೂತಿದಾವೆ ಅಂದ್ರೆ ಅವು ಒಂದು ತಲೆ ಅದ್ರ ಬಾಲದವರೆಗೂ ಜಾಗ ಬಿಟ್ಟಿರುತ್ತೆ, ಮತ್ತೆ ಅಲ್ಲಿಂದ ಇನ್ನೊಂದು ತಲೆ ಮತ್ತೆ ಬಾಲದವರೆಗೂ ಜಾಗ ಬಿಟ್ಟಿರುತ್ತೆ. ಹಂಗೆ ಒಂದು ರೀತಿ ರೌಂಡ್ ಆಗಿ. ಗಾಜನೂರ್ ಅಂತ ಒಂದು ಸಣ್ಣ ಒಂದು ಹಳ್ಳಿ ಆಯ್ತಾ, ಅಂತ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇಡೀ ಪ್ರಪಂಚಕ್ಕೆ ಒಂದು ವಿಶ್ವ ದಾಖಲೆ ಮಾಡುವಂತ ಒಂದು ಜಾತಕದಲ್ಲಿ ಅವ್ರು ಹುಟ್ಟಿರ್ತಾರೆ. ಅದನ್ನ ನಾವು ಪಂಚಮಹಾಪುರುಷ ಅಂತ ಹೇಳ್ತೀವಿ. ಲಾಸ್ಟ್ ಎಪಿಸೋಡ್ ಅಲ್ಲೂ ನಾನು ಒಬ್ಬೊಬ್ಬರಲ್ಲೂ ಒಂದು ಪಂಚ ಶಕ್ತಿಗಳಿರ್ತಾರೆ ಆಯ್ತಾ. ಈ ಮಹಾಪುರುಷರಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ ಅವರು ಒಂದು. ಅಂದ್ರೆ 5 ಗ್ರಹಗಳು ಅವ್ರಿಗೆ ತುಂಬಾ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ. ನೋಡಿ, ನಿಮಗೂ ನಮಗೂ ಗೊತ್ತಿದೆ ಫಿಲಂ ಇಂಡಸ್ಟ್ರಿ ಅಂದ್ರೆ ಏನು ಅಂತ. ಅದೇ ತುಂಬಾ ಸಾಮಾನ್ಯ ಪ್ರಜೆಗೆ, ಆ ಇಂಡಸ್ಟ್ರಿ ಕಡೆ ಹೋಗದೆ ಇರೋನ್ಗೆ ಏನ್ ಅನ್ಕೊಂತಾರೆ, ಇರೋ ಬಂದ ಮಾಡ್ಬಿಟ್ಟ ಓದ್ಬಿಟ್ಟ. ಒಂದು ವಿಷಯ ರೆಕಾರ್ಡ್ ಮಾಡೋದಕ್ಕೆ ಒದ್ದಾಡ್ತೀವಿ, ಅಂತದ್ದು ಅವರು ಒಂದು ಸಿನಿಮಾ 100 ವರ್ಷಗಳ ಒಂದು ಇತಿಹಾಸನ 2.5 ಗಂಟೆಗಳಲ್ಲಿ ತೋರಿಸ್ಬೇಕು ಅಂದ್ರೆ ಎಷ್ಟು ಅಲ್ವಾ? ಎಷ್ಟು ಸರಿ ಟೇಕ್ ತಗೋಬೇಕು, ಎಷ್ಟು ಸರಿ ಮತ್ತೆ ಅದನ್ನ ಮತ್ತೆ ಡೈರೆಕ್ಟ್ರು, ಪ್ರೊಡ್ಯೂಸರ್, ಪ್ರೊಡಕ್ಷನ್ ಅವರು, ಕ್ಯಾಮ್ರಾಮ್ಯಾನ್, ಲೈಟಿಂಗ್, ಎಡಿಟರ್ಸ್, ಎಷ್ಟು ದೊಡ್ಡ ವಿಚಾರ. ಯಾವ್ದು ಈಸಿ ಅಲ್ಲ. ನಾವ್ ಅನ್ಕೊಂತೀವಿ ಈಸಿ ಅನ್ಕೊಂಡು ಇಂಡಸ್ಟ್ರಿ ಒಳಗಡೆ ತುಂಬಾ ಜನ ಹೋಗಿ ಆ ಕಷ್ಟನೆಲ್ಲ ನೋಡಿ ಹಬ್ಬ ಕೂಲಿ ಮಾಡ್ಕೊಂಡು ತಿನ್ಕೊಂಡಿರೋಣ ಅಂತೇಳಿ ವಾಪಸ್ ಬರೋರು 90% ಅಲ್ಲೇ ಕಷ್ಟ ಪಟ್ಕೊಂಡೆ ಜೀವನದ ಪೂರ್ತಿ ಮೇಲಕ್ಕೆ ಹತ್ತಕ್ ಆಗ್ದಿರಾ, ಆ ಕಷ್ಟನ ಪಡ್ದಿರಾ, ಏನೋ ಸಣ್ಣದಾಗಿ ಏನೋ ಬರ್ತಾ ಇದೆ ಇಷ್ಟೇ ಸಾಕ್ ಬಿಡಪ್ಪ ಅನ್ಕೊಂಡಿರೋರು ಕೆಲವರು. ಇನ್ನು 3% ಚೆನ್ನಾಗ್ ಆಗ್ತಾರೆ. ಅದ್ರಲ್ಲಿ 0.5% ಹೀರೋ ಹೀರೋಯಿನ್ಗಳಾಗ್ತಾರೆ. ಮಿಕ್ದವರೆಲ್ಲ ಸೈಡ್ ಆಕ್ಟರ್ಗಳಾಗಿ, ಸ್ಪೆಷಲ್ ಆಕ್ಟರ್ಗಳಾಗಿ ನಿಂತ್ಕೊಂತಾರೆ. ಬರೀ 3%, 100 ಅಲ್ಲಿ 3% ಮಾತ್ರನೇ ನಿಲ್ಲೋದು. ನಮ್ಮ ಒಂದು ಯೋಗ, ಸಪೋಸ್ 4 ಗ್ರಹಗಳು ಚೆನ್ನಾಗಿದೆ, 1 ಗ್ರಹ ಸ್ವಲ್ಪ ನೀಚವಾಗಿದೆ. ಅವ್ರ ಏನ್ ಮಾಡ್ತಾರೆ, ಈ 7% ಒಳಗ್ ಬಂದ್ಬಿಡ್ತಾರೆ. ಅಕಸ್ಮಾತ್ ಯಾರಾದ್ರೂ ನಮ್ಮಂತವ್ರ ಕೈಗೆ ಅವ್ರು ಸಿಕ್ಕೋದು ಅಥವಾ ಅವ್ರು ಹೋಗೋದು, ಸಹಾಯ ಕೇಳೋದು, ತಂತ್ರ ಸಹಾಯ ತಗೊಂಡ್ರು ಅಂದ್ರೆ ಆ 1% ಈ 5 ಜನರಲ್ಲಿ ಒಬ್ಬ ಗ್ರಹ ನೀಚನಾಗಿರ್ತಾನಲ್ವಾ, ಅವನ್ನ ಆಕ್ಟಿವೇಟ್ ಮಾಡ್ಬಿಟ್ರೆ, ಅಂದ್ರೆ ನಮ್ಮಂತವ್ರಂದ್ರೆ ಎಲ್ಲರೂ ಒರಿಜಿನಲ್ ಇರಲ್ಲ ಆಯ್ತಾ. ನಾನು ಒರಿಜಿನಲ್ ಡೂಪ್ಲಿಕೇಟ್ ಜನಗಳು ಗೊತ್ತು. ಸುಮ್ನೆ ಜನಗಳು ನನ್ನನ್ನ 33 ವರ್ಷಗಳಿಂದ ಅವರ ಹೃದಯದಲ್ಲಿ, ಅವರ ಮನೆಯಲ್ಲಿ, ಅವರ ಯಂತ್ರಗಳಲ್ಲಿ, ಅವರ ಮಂತ್ರಗಳಲ್ಲಿ, ಅವರ ತಂತ್ರಗಳಲ್ಲಿ, ಅವರ ಕಷ್ಟಗಳಲ್ಲಿ ನೋಡಿ. ನನಗೆ ಕಾಲ್ ಮಾಡೋರಲ್ಲಿ 60% ಜನ ಅಳ್ತಾ ಇರೋರೆ ಕಾಲ್ ಮಾಡ್ತಾರೆ. ಅಫ್ಕೋರ್ಸ್ ಗಂಡಸರು ಅಳೋದಿಲ್ಲ ಕೆಲವರು, ಆದ್ರೆ ಮನ್ಸಲ್ಲಿ ಅವ್ರ ಅಳು ನನ್ಗೆ ಕೇಳ್ಸ ಅಲ್ವಾ. ಇವತ್ತಿನ ಕರ್ನಾಟಕದ ಮನೆ ಮಾತಾಡ್ಕೋತೀರಾ ನೀವು. ಅದೇ ಆತರ ಯಾಕಾಗತ್ತೆ ಅಂದ್ರೆ ಎಲ್ಲೋ ನನ್ನಲ್ಲಿ ಒರಿಜಿನಾಲಿಟಿ ನೋಡಿರ್ತಾರೆ. ಹಂಗಾಗಿ 33 ವರ್ಷದಿಂದ ಕಂಟಿನ್ಯೂ ನಾನು ಎಲ್ಲೂ ಯಾವತ್ತೂ ಆಫ್ಲೈನ್ ಆಗಿಲ್ಲ. ನಾನು 33 ವರ್ಷಗಳಿಂದ ನಾನು ಜನಗಳ ಮಧ್ಯೆ ಇದ್ದೀನಿ. ಅಘೋರ್ ತಂತ್ರವಿದ್ಯೆ ಮೊದಲನೇ 3 ವರ್ಷ ಮಾಡಿದೆ. ಸೊ ಅಲ್ಲಿ ನನಗೊಂದು ಅಘೋರ ತತ್ವ ಸಂಪೂರ್ಣವಾಗಿ ನನಗೆ ಒಲಿತು. ಅದಾದ್ಮೇಲೆ ತಂತ್ರಕ್ಕೆ ಬಂದೆ. ಅದಾದ್ಮೇಲೆ ತಾರಾದೇವಿ ವಿದ್ಯೆ, ಅದಾದ್ಮೇಲೆ ಕಾಳಿಕಾದೇವಿ, ಅದಾದ್ಮೇಲೆ ಕಾಮಾಖ್ಯಾದೇವಿ, ಅದಾದ್ಮೇಲೆ ಕೇರಳ ಭದ್ರಕಾಳಿ, ಕೇರಳ ತಂತ್ರ, ಅದಾದ್ಮೇಲೆ ಕೌಲಾಚಾರ ಕಾಶ್ಮೀರಿ ತಂತ್ರಕ್ಕೆ ಮತ್ತೆ ದಕ್ಷಿಣದಿಂದ ಮತ್ತೆ ಉತ್ತರಕ್ಕೆ ಹೋಗಿ ಆಯ್ತು ಆಯ್ತಾ. ಅದಾದ್ಮೇಲೆ ಮತ್ತೆ ಈಶಾನ್ಯಕ್ಕೆ ಹೋಗಾಯ್ತು. ಹಿಂಗೆ ಇಷ್ಟು ರಾಜ್ಯಗಳಾಗ್ಲಿ ದೇಶಗಳಾಗ್ಲಿ ಸುತ್ತಿ ನಾನು ಸಾಧನೆಗಳು ಮಾಡಿ, ಇದ್ರ ಜೊತೆಲಿ ಜನಗಳಿಗೆ ಸೇವೆನೂ ಮಾಡಿ
ಆ ಗುರುಗಳ ಸೇವೆ ಮಾಡಿ ಜನಗಳಿಗೆ ಒಳ್ಳೇದ್ ಮಾಡ್ಕೊಂತ ಬರ್ತಾ ಇದೀನಲ್ವಾ, ಈ ರೀತಿನೇ ಎಲ್ಲಾರು ಏನಾದ್ರು ಅಕಸ್ಮಾತ್ ಇದ್ರೆ ಅಂತವ್ರ ಕಡೆಗೆ ಇಂಥವ್ರ ಏನಾದ್ರು ಹೋದ್ರೆ, ನಾನು ಉದಾಹರಣೆಗೆ ಹೇಳಿದ್ದು, ನನ್ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ನಾನು ಯಾವತ್ತೂ ಹೇಳೋದಿಲ್ಲ, ಉದಾಹರಣೆಗೆ ಹೇಳಿದ್ದು. ಇದ್ರೆ ಯಾರಾದ್ರೂ ಮಾಡಿಸ್ಕೊಂಡ್ರೆ ಖಂಡಿತ ಫಿಲಂ ಇಂಡಸ್ಟ್ರಿ ಏನು ಯಾವ ಇಂಡಸ್ಟ್ರಿ ಬೇಕಾದ್ರೂ ಗೆಲ್ಲಿಸ್ಬೋದು. ನಾನ್ ಕಿಂಗ್ ಅಲ್ಲ, ಬಟ್ ಖಂಡಿತ ಕಿಂಗ್ ಮೇಕರ್. ನಾನು ಒಬ್ಬ ಮನುಷ್ಯನ್ ಮೇಲೆ ಮನ್ಸಿಟ್ಟು ನಿಜವಾಗ್ಲೂ ಅವನು ಉದ್ಧಾರ ಆಗ್ಬೇಕು ಅಂತ ಪಣ ತಟ್ಟು ಕೂತ್ಕೊಂಡ್ರೆ, ಚಿಟ್ಕೆ ಹಾಕಿ ಹೇಳ್ತಾ ಇದ್ದೀನಿ, ಕೂತ್ಕೊಂಡ್ರೆ ಅವನ್ನ ರಾಜನ್ ಮಾಡ್ಬೇಕಾ ರಾಜನ್ ಮಾಡ್ಬೇಕು. ನಾನು ಎದುರಾಕೊಂಡ್ ನಿಂತ್ಕೊಂಡ ಅಂದ್ರೆ ರಾಜನ್ನ ಬೇಕಾದ್ರೆ ಭಿಕ್ಷುಕನ್ ಮಾಡ. ವಿದ್ಯೆ ಮಾತಾಡುತ್ತೆ, ನಾನ್ ಮಾತಾಡೋದಿಲ್ಲ, ವಿದ್ಯೆ ಮಾತಾಡುತ್ತೆ. ಒಂದಿನ ಸಾಧನೆಗೆ ಕೂತಿದ್ದೀನಿ ಒಂದು ನದಿ ಪಕ್ಕದಲ್ಲಿ, ಹಗ್ಲಲ್ಲಿ ಜನ ಇದಾರೆ ಅಂದ್ಬಿಟ್ಟು ರಾತ್ರಿ 8:30 ಹೋದೆ. ಸ್ವಲ್ಪ ಕತ್ಲು, ಆ ಕಡೆ ನದಿ ನೀರು ಓಡ್ತಾ ಇದೆ, ಕೂತ್ಕೊಂಡಿದ್ದೀನಿ, ಕಣ್ಮುಚ್ಚಿದ್ದೀನಿ, ಜಪ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಬಿಸಿಲು ಬೀಳ್ತಾ ಇದೆ, ರಾತ್ರಿ 8 ಗಂಟೆಯಲ್ಲಿ ಕೂತಿರೋದು, ಬೆಳಗ್ಗೆ ಬಿಸಿಲು ಬೀಳ್ತಾ ಇದೆ ಮುಖಕ್ಕೆ, ಸ್ವಲ್ಪ ಚುರ್ ಅಂತ ಇದೆ. 8:30 ಆ ತರ ಆಗ್ತಾ ಇದೆ, ಸೌಂಡ್ಗಳೆಲ್ಲ ಜಾಸ್ತಿ ಆಗೋಯ್ತು, ಎಲ್ಲ ಸೌಂಡ್ ಜಾಸ್ತಿ ಆಗೋಯ್ತು. ನಮ್ಮ ಪ್ರಜ್ಞೆ ಬರ್ತಾ ಇದೆ, ವಾಪಸ್ ನಮ್ಮ ಪ್ರಜ್ಞೆ ಬರ್ತಾ ಇದೆ. ನಿಧಾನವಾಗಿ ಕಣ್ ತೆಗೆದ್ ನೋಡಿದ್ರೆ ನಾನ್ ಕೂತಿರೋ ಹತ್ರಕ್ಕೂ ಒಂದಷ್ಟು ದೂರ ಒಂದು ಹಾವು, ತಲೆ ಕಾಣಿಸ್ತಾ ಇಲ್ಲ, ಬಾಡಿ ಫುಲ್ ಕಾಣಿಸ್ತಾ ಇದೆ. ಒಂದು ಹಾವು ಒಂದು ತೂತೊಳಗಡೆ ಹೋಗೈತೆ, ಹೋಗ್ಬಿಟ್ಟು ಹಂಗೆ ಐತೆ, ಕದಲ್ತಾ ಇಲ್ಲ. ನಾನು ಯಾವ್ದಪ್ಪ ಇದು ಹಾವು, ನನ್ ಮೇಲಕ್ಕೆ ಏನಾದ್ರು ಹತ್ತಿತ್ತಾ ಅಂತ ಒಂದು ಸಣ್ಣದಾದ ಭಯ. ವಿಷ ಅಲ್ವಾ, ಹತ್ತಿತ್ತಾ, ಎಲ್ಲಾದ್ರೂ ಕಚ್ಚಿದ್ಯಾ ಅಂತ ಕೈ ಕಾಲೆಲ್ಲ ನೋಡ್ಕೊಂಡೆ. ಹಾವು ಕಚ್ಚಿದ್ರೆ ಗೊತ್ತಾಗಲ್ಲ, ಆ ಸಾಧನೆ ಆ ಲೆಕ್ಕಕ್ಕಿರುತ್ತೆ, ಏನು ಗೊತ್ತಾಗಿರಲ್ಲ, ನಾವು ಕೂತಿರ್ತೀವಿ ಅಷ್ಟೇ. ಹೇಳ್ಬೇಕಂದ್ರೆ ಕೋಮಾ ಸ್ಟೇಜ್ ಅನ್ಕೊಬಹುದು, ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಕೋಮಾ ಸ್ಟೇಜ್. ಬಟ್ ಕೋಮಾ ಇರೋನು ಮಲ್ಕೊಂಡಿರ್ತಾನೆ, ನಾವು ಕೂತಿರ್ತೀವಿ ಅಷ್ಟೇ, ಶೂನ್ಯಕ್ಕೆ ಹೋಗ್ಬಿಟ್ಟಿರ್ತೀವಿ. ಹಂಗಾದಾಗ ಎಲ್ಲ ಚೆಕಪ್ ಮಾಡ್ಕೊಂಡು ಏನೂ ಇಲ್ಲ, ಮತ್ತೆ ಹೋಗಿ ಆ ಚೆಕಪ್ ಮಾಡೋಷ್ಟೊತ್ತು ಕೂಡ ಹಾವು ಕದಲಿಲ್ಲ. ಏನ್ ಹಿಂಗ್ ಕದಲಿಲ್ಲ ಅಂತ ಹತ್ರಕ್ಕೆ ಹೋದೆ, ಅದು ಚಲನವಲನ ಇಲ್ಲ. ಮತ್ತೆ ಒಂದ್ ಕಡ್ಡಿ ತಗೊಂಡು ಹಿಂಗಂದ್ರೆ ಅದು ಯಾವಾಗ ಸುತ್ತೋಗಿದೆ ರಾತ್ರಿ ಬಂದು. ಯಾರು ಸಾಯಿಸಿದ್ರು ಅದನ್ನ? ಯಾರು ಸಾಯಿಸಿದ್ರು? ನಾನು ಸುತ್ತ ಹಾಕೊಂಡಿದ್ದಂತ ಕಟ್ಟು. ನಾನು ಆ ಲಾಸ್ಟ್ ಎಪಿಸೋಡ್ ಅಲ್ಲಿ ದೆವ್ವಗಳ ಒಂದು ಸ್ಮಶಾನದ ಚಾಲೆಂಜಿಂಗ್ ಆಗಿ ಒಂದು ದೆವ್ವಗಳ ನಾನು ತೋರಿಸ್ತೀನಿ ಅಂತ ಹೇಳದ್ನಲ್ವಾ, ಅದೇ ಕಟ್ಟು ಅಲ್ಲಿ ಹಾಕಿದ್ದು. ಆ ಕಟ್ಟೊಳಕ್ಕೆ ಬಂದು ಅದ್ರ ಆಹಾರ ಹುಡ್ಕೋಕ್ ಹೋಗಿ ಆ ತೂತೊಳಗಡೆ ಹೋಗೋಷ್ಟೊತ್ತಿಗೆ ಅದಕ್ಕೆ ತಲೆ ತಿರುಗಿ, ಆ ಕಟ್ಟಿಗೆ ತಲೆ ತಿರುಗುತ್ತೆ. ಪ್ರಾಣಿಗಳಿಗೆ ತುಂಬಾ ಚೆನ್ನಾಗಿ ಕಟ್ಟುಗಳು ಕೆಲಸ ಮಾಡ್ತವೆ ಮನುಷ್ಯರಿಗಿಂತ. ಕೆಲವು ಕಟ್ಟುಗಳಿದಾವೆ ಸೊಳ್ಳೆ ಬರ್ದಂಗ್ ಕಟ್ಬೋದು, ಸೊಳ್ಳೆ ಬರ್ದಂಗೆ. ಕಟ್ಟಿನ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ರಾಜಸ್ಥಾನಲ್ಲಿ ಭಾಗ್ಧಾಮ್ ಅಂತ, ಭಾಗ್ ಅಂದ್ರೆ ಹುಲಿ ಅಂತ, ಹುಲಿ ಇರುವಂತ ಜಾಗ ಅಂತ ಭಾಗ್ಧಾಮ್ ಅಂತ. ಅಲ್ಲಿ ಸಾಧನೆ ಮಾಡಕ್ ಹೋಗ್ತಾ ಇದ್ವಿ. ಅಲ್ಲಿ ಹಗಲೆಲ್ಲ ಏನು ಇರಲ್ಲ, ಆರಾಮಾಗಿ. ರಾತ್ರಿಯಲ್ಲಿ ಸಾಧನೆ ಮಾಡಕ್ ಕುತ್ಕೊಂಡ್ವಿ ಅಂದ್ರೆ ಒಂದ್ 4-5 ಜನ ಗ್ರೂಪ್ ರೌಂಡ್ ಆಗಿ ಕುತ್ಕೊಂತೀವಿ. ಅದೊಂದು ಬೇರೆ ತರ ಸಾಧನೆ ಅದು. ರೌಂಡ್ ಆಗಿ ಕುತ್ಕೊಂಡು ನಾವು ಸಾಧನೆಗೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಬೆಳಗ್ಗೆಗೇನೆ ಸೆಂಟ್ರಲ್ ಒಂದೊಂದ್ಸರಿ ಎಚ್ಚರ ಆಗತ್ತೆ ವಾಶ್ರೂಮ್ಗೆ ಹೋಗೋದಕ್ಕೆ. ನನಗೆ ಫಸ್ಟ್ ಡೇ ನನ್ಗೆ ಗೊತ್ತಾಗಿಲ್ಲ, ಎಚ್ಚರ ಆಗಿಲ್ಲ. ಸೆಕೆಂಡ್ ಡೇ ಎಚ್ಚರ ಆಗಿಲ್ಲ. 3ನೇ ದಿನ ನನಗೆ ಸ್ವಲ್ಪ ಒಂದ್ 12-12:30 ಎಚ್ಚರ ಆಯ್ತು. ಎಚ್ಚರ ಆದ್ರೆ ಸುತ್ತ ಹುಲಿಗಳು ಕೂತಿದಾವೆ. ಹೆಂಗ್ ಕೂತಿದಾವೆ ಅಂದ್ರೆ ಅವು ಒಂದು ತಲೆ ಅದರ ಬಾಲದವರೆಗೂ ಜಾಗ ಬಿಟ್ಟಿರುತ್ತೆ, ಮತ್ತೆ ಅಲ್ಲಿಂದ ಇನ್ನೊಂದು ತಲೆ ಮತ್ತೆ ಬಾಲದವರೆಗೂ ಜಾಗ ಬಿಟ್ಟಿರುತ್ತೆ. ಹಂಗೆ ಒಂದ್ ರೀತಿ ರೌಂಡ್ ಆಗಿ, ಎಕ್ಸಾಕ್ಟ್ ರೌಂಡ್ ಇಲ್ಲ, ಬಟ್ ಒಂಥರ ಒಂದರಿಂದ ತಾಯಿ ಮಗು ಮರಿ ದೊಡ್ಡದು ಚಿಕ್ಕದು ಎಲ್ಲ ಹುಲಿಗಳು, ಒಂದು ಫ್ಯಾಮಿಲಿ. ಆಕ್ಚುಲಿ ನಮ್ಮ ಗುರುಗಳು ಸ್ವಲ್ಪ ಕ್ರಿಮಿನಲ್ ಇದ್ರು. ಅವ್ರೇನ್ ಮಾಡ್ತಾ ಇದ್ರು, ನಮ್ಗೆ ಸಾಧನೆ ಕೊಟ್ಬಿಟ್ಟು ಅವ್ರು ಹೊಟ್ಟೋಗ್ಬಿಡ್ತಾ ಇದ್ರು ಮನೆಗೆ. ನಾವ್ ಅವ್ರು ಇದಾರೆ ಅನ್ಕೊಂಡ್ ನಾವ್ ಮಾಡ್ತಾ ಇದ್ವಿ. 2 ಶಾಕ್ ಆವತ್ತು ನನ್ಗೆ. ಒಂದು ಹುಲಿಗಳು ಬರ್ತವೆ ಕುತ್ಕೊಂತವೆ ಅಂತ ಗೊತ್ತು, ಬಟ್ ಈ ರೀತಿ ರೌಂಡ್ ಆಗಿ ಕುತ್ಕೊಂತವೆ ಅಂತ ಗೊತ್ತಿರ್ಲಿಲ್ಲ. 2ನೇ ಶಾಕ್ ಏನಂದ್ರೆ ಗುರುಗಳಿಲ್ಲ.
ಗುರುಗಳಿಲ್ಲ. ಅದು ನನಗೆ ಇಂಥ ಎಕ್ಸ್ಪೀರಿಯನ್ಸ್ ಇನ್ನೂ ನಾನು ವಿದ್ಯೆ ಕಲಿಯಕ್ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದು ಯಾವಾಗಾದ್ರೂ ಹೇಳ್ತೀನಿ ಇನ್ನೊಂದು ಎಪಿಸೋಡ್ ಅಲ್ಲಿ. ಅಲ್ಲಿ ಆಮೇಲೆ ಆ ಹುಲ್ಲಿಗಳ ಹತ್ರ ಸ್ವಲ್ಪ ಜಾಗ ಇಸ್ಕೊಂಡು ಹೋಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ಕೂತ್ಕೊಂಡು ಕಟ್ಟಾಕೊಂಡು ಕೂತ್. ಇಂಥ ಕಷ್ಟಗಳೆಲ್ಲ ಇವರು ನೋಡಿದಾರ? ಫ್ರೀಯಾಗಿ ಕೇಳೋರು. ನಾನ್ ಫ್ರೀಯಾಗಿ ಹೇಳ್ಬೋದಾ? ಇಲ್ಲ. ಫ್ರೀಯಾಗಿ ಹೇಳಿದ್ರೆ ಅವರ ಕರ್ಮ ನನಗೊಳಿಯತ್ತೆ. ಓಕೆ, ಹಂಗಿದ್ಯಾ ಗುರುಜಿ? ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕಿಲ್ಲಿ. ಪಾಲಿಸಿ ತರ, ಗಿವ್ ಅಂಡ್ ಟೇಕ್ ಪಾಲಿಸಿ ತರ. ಮಳೆ ಬರುತ್ತೆ, ಒಂದು 3 ತಿಂಗಳು ಇಲ್ಲ 4 ತಿಂಗಳೇ ಮಳೆ ಬರ್ಬೇಕು. ಇಡೀ 1 ವರ್ಷ ಮಳೆ ಬಂದ್ರೆ ಅಷ್ಟೇ. ಬಿಸಿಲು ಬರ್ಬೇಕು 3-3.5 ತಿಂಗಳು ಅಷ್ಟೇ. ಇಡೀ ವರ್ಷ ಬಿಸಿಲು ಬಂದ್ರೆ ಆಗಲ್ಲ. ಚಳಿ ಆಗ್ಬೇಕು 3-3.5 ತಿಂಗಳು. ಎವ್ರಿಥಿಂಗ್ ಇಸ್ ಅ ಬ್ಯಾಲೆನ್ಸ್ ಸೈಕಲ್. ನೀನ್ ನನಗೊಂದ್ ಕೊಡು, ನಾನು ಇನ್ನೊಂದ್ ಕೊಡ್ತೀನಿ. ಇದಿಲ್ದಿರ ಯಾರಾದ್ರೂ ಫ್ರೀ ಅಂತ ಹೇಳಿದ್ರೆ ಅದು ಒಂದು ಮೋಸ. ಎರಡನೇದು ಕರ್ಮ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ದೇವ್ರಿಗೂ ಸಮೇತ ಲೈಕ್ ನಾವು ಹೋಗಿ ಬೇಡದ್ರೇನೆ ಆ ದೇವ್ರು ವರ ಕೊಡೋದು ಅನ್ನೋ ತರ ಅಲ್ವಾ? ದೇವ್ರಿಗೆ ನಾವು ಹೋಗಿ ಬೇಡಬೇಕು ಭಕ್ತಿಯಿಂದ. ಆಮೇಲೆ ರಿಟರ್ನ್ ಆಗಿ ಪಂಚೋಪಚಾರಕ್ಕೆ ಪೂಜೆ ಸಾಮಗ್ರಿ ಕೊಡ್ಬೇಕು, ಹೌದು, ಕಾಣಿಕೆ ಕೊಡ್ಬೇಕು. ಆ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ಗೆ ಫ್ಯೂಚರ್ಗೆ ಅಂತ ಒಂದು ಹುಂಡಿಯಲ್ಲಿ ಏನೋ ಒಂದು ಹಾಕ್ಬೇಕು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಓಕೆ. ತುಂಬಾ ಜನ ಈ ಲೋಕಲ್ ಅಲ್ಲಿ ಇರ್ತಾರೆ, ದೇವಸ್ಥಾನದ ಸುತ್ತಮುತ್ತ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ನಾವು ಡೈಲಿ ಬರ್ತಾ ಇದೀವಿ, ಸರಿ ಡೈಲಿ ಏನ್ ಕಾಣಿಕೆ ಹಾಕೋದು, ಡೈಲಿ ಏನ್ ಪೂಜೆ ಸಾಮಾನ್ ಕೊಡೋದಂತ ಡೈಲಿ. ಆಮೇಲೆ ಅವ್ರಿಗೆ ಸಪರೇಟ್ ಬೇರೆ ಕ್ಯೂ, ಅವ್ರಿಗೆ ಸಪರೇಟ್ ಡೈರೆಕ್ಟ್ ಬಂದಿದ ತಕ್ಷಣ ದರ್ಶನ. ಹೌದು ಅಂತವ್ರು. ಆದ್ರೆ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದೇ ತರ ಇರ್ತಾರೆ, ಹಂಗೆ ಹೋಗ್ತಾರೆ. ಅವ್ರಿಗೇನ್ ದೊಡ್ಡ ಫಲಿತಾಂಶ ಇರಲ್ಲ. ದೂರದಿಂದ ಬಂದವರು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರಿಗೆ ಎಲ್ಲಾ ಸೇವೆ ಮಾಡಿ, ಹೂವು ಕಾಯಿ ಕಡ್ಡಿ ಎಲ್ಲಾ ಮಾಡಿ ಹುಂಡಿಗೂ ಒಂದಷ್ಟು ಹಾಕಿ ಹೋಗ್ತಾರೆ. ಅವ್ರು ಸೂಪರ್ ಆಗಿರು. ಇದೇ ಸಣ್ಣ ವ್ಯತ್ಯಾಸ. ಅರ್ಥ ಆಯ್ತಾ? ಗಿವ್ ಅಂಡ್ ಟೇಕ್ ಪಾಲಿಸಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಯಾವ ಸಮಸ್ಯೆನೂ ಇಲ್ಲ. ಅರ್ಥ ಆಯ್ತಾ? ನಾನ್ ಇವತ್ತಿನವರೆಗೂ ಯಾರಿಗೂನು ಏನು ಫ್ರೀಯಾಗಿ ಮಾಡ್ಕೊಟ್ಟಿದ್ದಿಲ್ಲ, ಮಾಡ್ಕೊಡೋದು ಇಲ್ಲ. ಹಂಗ್ ಮಾಡ್ಕೊಟ್ರೆ ನಾನು ಇಷ್ಟು ವರ್ಷ ಇರಕ್ ಆಗೋದು ಇಲ್ಲ. ನಾನು ಇದೇ ಸೇವೆ ನನ್ನ 70 ವರ್ಷದ ವಯಸ್ಸಿನವರೆಗೂ ಮಾಡ್ಕೊಡ್ತೀನಿ ಅಂತ ಇವತ್ತು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದೇ ಸೇವೆ 70 ವರ್ಷ, ನನ್ನ 70 ವರ್ಷ ಆಗೋವರೆಗೂ. ಅರ್ಥ ಆಯ್ತಲ್ವಾ? ಇವತ್ಗೂ ನನ್ನ ಎಕ್ಸಾಕ್ಟ್ ಏಜ್ ಯಾರು ಹೇಳಕ್ಕಾಗಲ್ಲ. ನಾನು ಹೇಳಿದ್ರೆ ಬಿಟ್ರೆ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಸಿದ್ಧಿಗಳು, ಆ ಸಾಧನೆಗಳು, ಆ ಶಕ್ತಿಗಳು, ಇವರೆಲ್ಲ ಕೊಟ್ಟಿರುವಂತ ಆಶೀರ್ವಾದಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವುದೇ ವಿಚಾರ ಆಗ್ಲಿ, ಏನೇ ಆಗ್ಲಿ, ಫಿಲ್ಮ್ ಇಂಡಸ್ಟ್ರಿ ಅವ್ರಾಗ್ಲಿ, ಯಾವ್ದೇ ಬಿಸ್ನೆಸ್ ಅವ್ರಾಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬೇಕಾ. ನಿನ್ನೆ ಕೂಡ ಒಬ್ರು ಹಿಂದಿ ಅವ್ರು ಫೋನ್ ಮಾಡಿದ್ರು, ನಾರ್ತ್ ಇಂಡಿಯಾ ಇಂದ. ಅವರು ಮೀಡಿಯಾ ಪತ್ರಕರ್ತರಂತೆ. ನಾನು ಈ ತರ ಮೀಡಿಯಾ ಇಂದ ನನಗೆ ಒಂದು 3 ಕೆಲಸಗಳಿದಾವೆ, ದೊಡ್ಡ ದೊಡ್ಡ ಕೆಲಸಗಳಿದಾವೆ, ನಿಮ್ಗೆ ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ, ಆಯ್ತಾ? ನನ್ಗೆ 3 ಕೆಲಸ ಮಾಡ್ಕೊಡಿ. ನಾನ್ ಬೇರೆಯವ್ರಿಗೆಲ್ಲ ಅಷ್ಟು ಇಷ್ಟು ಕೊಟ್ಟು ಮೋಸ ಹೋಗಿದ್ದೀನಿ, ನೀವು ಮಾಡ್ಕೊಡಿ ಅಂದ್ರು. ಆಯ್ತು ಮಾಡ್ಕೊಡ್ತೀನಿ ಅಂದೆ. ಆಮೇಲೆ ಏನಂದ್ರು, ನಾನ್ ಫಸ್ಟ್ ಏನು ದುಡ್ಡು ಕೊಡಲ್ಲ. ಸರಿ, ನಾನ್ ಫಸ್ಟ್ ಏನು ಕೆಲಸ ಮಾಡಲ್ಲ, ನೀವು ಫೋನ್ ಇಟ್ಬಿಟ್ಟಿದ್ದೆ. ಯಾಕಂದ್ರ ಅವ್ರೇನಾದ್ರು ಕೊಟ್ಟು ಅಟ್ಲೀಸ್ಟ್ ಮೆಟೀರಿಯಲ್ಗಾದ್ರೂ ಕೊಡ್ಬೇಕಲ್ವಾ? ಇಲ್ಲಾಂದ್ರೆ ಅವ್ರಿಗೆ ಕೆಲಸ ಎಲ್ಲಿಂದ ಆಗತ್ತೆ, ಸಕ್ಸಸ್ ಎಲ್ಲಿಂದ ಸಿಗತ್ತೆ? ಸಿಕ್ಕೋದಿಲ್ಲ, ಚಾನ್ಸೇ ಇಲ್ಲ. ಅವರು 100 ಪ್ರಾಮಿಸ್ಗಳು ಮಾಡ್ಲಿ. ಇನ್ನು ಕೆಲವರಾದ್ರೆ ನನ್ನ ಹತ್ರ ಎಷ್ಟೋ ಜನ ಆಧಾರ್ ಕಾರ್ಡ್ಗಳು ಕೊಟ್ಬಿಟ್ಟು ಹೋಗಿದ್ದಾರೆ, ಬ್ಯಾಂಕ್ ಬುಕ್ ಕೊಟ್ಬಿಟ್ಟು ಹೋಗಿದ್ದಾರೆ, ಚೆಕ್ಗಳು ಕೊಟ್ಬಿಟ್ಟು ಹೋಗಿದ್ದಾರೆ. ಕೊಟ್ಬಿಟ್ಟು ಹೋಗ್ತಾರೆ. ನಾವ್ ಬೇಡ ಆದ್ರೂ ಕೊಟ್ಬಿಟ್ಟು ಹೋಗ್ತಾರೆ. ಇವತ್ತಿನವರೆಗೂ ಅವ್ರಿಗೂ ಕೆಲ್ಸ ಆಗಿಲ್ಲ, ನನ್ಗೂ ಕೆಲ್ಸ ಆಗಿಲ್ಲ. ಅಲ್ಲ, ಆಧಾರ್ ಕಾರ್ಡ್ ಬ್ಯಾಂಕ್ ಬುಕ್ ಹೌದು, ಅದು ಕೊಟ್ಬಿಟ್ಟು ಹೋಗ್ತಾರೆ. ಕೇಳ್ತಾ ಇದೀನಿ. ಹೌದು, ಕೊಟ್ಬಿಟ್ಟು ಹೋಗ್ತಾರ. ಕೆಲ್ಸ ಆಗತ್ತಾ? ಕೆಲ್ಸ ಆಗಲ್ಲ. ಯಾಕಂದ್ರೆ ಅವ್ರ ಎನರ್ಜಿಯಿಂದ ನಾನು ತಗೊಂಡು ಕೆಲ್ಸ ಮಾಡಿಲ್ಲ, ನನ್ನ ಎನರ್ಜಿಯಿಂದ. ಸೊ ಅವ್ರಿಗೆ ಆ ಕೆಲ್ಸ ಆಗಿಲ್ಲ, ಬಟ್ ನಾನ್ ಮಾಡಿರೋದಕ್ಕೆ ನನಗೆ ಭಗವಂತ ಬೇರೆ ಕಡೆಯಿಂದ ಎಲ್ಲಿಂದ ನನ್ ಕೊಡ್ತಾನೆ, ನನ್ಗೇನೋ ಒಂದ್ ಲಾಭ ಮಾಡ್ಕೊಡ್ತಾನೆ. ಅರ್ಥ ಆಯ್ತಾ? ಹಂಗೆ ಒಂದೊಂದಕ್ಕೂ ಅದಕ್ಕೆ ತಕ್ಕನಾದ ಒಂದು ಮೌಲ್ಯ ಕೊಟ್ರೇನೆ ನಡೆಯೋದು. ಇದು ನಿಜವಾದ ತಂತ್ರ, ನಿಜವಾದ ಟೆಕ್ನಿಕ್. ಪ್ರತಿಯೊಂದಕ್ಕೂ ಈ ಭೂಮಿ ಮೇಲೆ ಲೆಕ್ಕಾಚಾರ ಇದೆ, ಆ ರೀತಿ ನಡ್ಕೋಬೇಕು. ನೋಡಿದ್ರಲ್ಲ, ಇವತ್ತು ಒಂದು ವಿಶೇಷವಾದ ಕಂಟೆಂಟ್ ಇಂದ ಬಂದ್ವಿ, ಕಂಟೆಂಟ್ ಜೊತೆಗೆ ಬಂದ್ವಿ.
ನಾಳೆ ಮತ್ತೆ ಇನ್ನೊಂದು ವಿಶೇಷವಾದ ಕಂಟೆಂಟ್ ಜೊತೆಗೆ ನಿಮ್ ಮುಂದೆ ಇರ್ತೀವಿ. ನಮಸ್ಕಾರ. ನಮಸ್ಕಾರ.